ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ತಯಾರು ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡ್ತೀನಿ ನನ್ನ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ. ಈಗ ಫಸ್ಟು ಒಂದು ಕಪ್ಪಿನ 1.5 ಕಪ್ಪಷ್ಟು ನಾನು ಉದ್ದಿನ ಕಾಳನ್ನು, ಉದ್ದಿನ ಬೇಳೆ ಆದರೂ ಸರಿ ಅಥವಾ ಉಂಡೆಗಾಳು ಬರುತ್ತಲ್ವ ಅದಾದರೂ ಸರಿ, 1ರಿಂದ 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ನೆನೆ ಹಾಕಿದ್ದೀನಿ 4 ಅವರ್ಸ್ ಅಥವಾ 5 ಅವರ್ಸ್ ಮುಂಚೆನೇ. 4ರಿಂದ 5 ಗಂಟೆ ನೆನೆಸ್ಬೇಕು. ಅದನ್ನು ಮಧ್ಯಾಹ್ನನೇ ನಾನು ನೆನೆ ಹಾಕಿದ್ದೆ. ನಂತರ ಸಂಜೆ ಟೈಮಿಗೆ ಈ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಹಸಿರು ಮೆಣಸಿನಕಾಯಿ, ಹಾಗೆ ಟೊಮ್ಯಾಟೊ, 2 ಟೊಮೆಟೊನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪೆಪ್ಪರ್ ಪೌಡ್ರು, ಹಾಗೆ 4 ಅವರ್ ಮುಂಚೆ ನೆನೆಸಿರೋವಂಥ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಸೊ ನಂತರ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು ಟೀ ಗ್ಲಾಸ್ನಲ್ಲಿ 1 ಗ್ಲಾಸಷ್ಟು ಹೆಸರು ಬೇಳೆನ ಹಾಕ್ಕೊತಾ ಇದ್ದೀನಿ. ಆ ಹೆಸರು ಬೇಳೆನ ನೀಟಾಗಿ ತೊಳ್ಕೊಂಬರೋಣ. ಈಗ ವಾಶ್ ಮಾಡಿದ ನಂತರ ಅದಕ್ಕೆ ಅದು ಬೇಯೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೂಪ್ ಥರ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಕೂಡ ಹುಡ್ಕೊಬೇಕು. ಆ ರೀತಿ ನೀರನ್ನ ಹಾಕ್ಕೊಂಡು ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕುಕ್ಕರ್ನ ಎಲ್ಲ ಮಿಕ್ಸ್ ಆಗೋ ಥರ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿ 2ರಿಂದ 3 ವಿಷಲ್ ಕೂಗಿಸ್ಕೊಬರೋಣ. ಸೊ ನಂತರ ನಾನಿಲ್ಲಿ ಬೋಂಡ ಮಾಡಲಿಕ್ಕೆ ಉದ್ದಿನ ಬೇಳೆನ ಏನು ನೆನೆ ಹಾಕಿದ್ದೆ, 4 ಅವರ್ಸ್ ನೆನೆಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಆ ಥರ 4 ಅವರ್ಸ್ ನೆನೆದಿದೆ, 4ರಿಂದ 5 ಅವರ್ಸೇ ಆಗಿದೆ ಅಂತ ಅಂದ್ಕೊಳ್ಳಿ. ಎಷ್ಟು ಜಾಸ್ತಿ ಹೊತ್ತು ನೆನೆಸ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ, ಅಷ್ಟೇ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು 4ರಿಂದ 5 ಅವರ್ ನೆನೆಸಿದ್ದೀನಿ. ಸೊ ನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ದೋಸೆ ಹಿಟ್ಟಿನ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಆಡಿಸ್ಕೊಂಬಂದಿದ್ದೀನಿ ಅಂತ. ಫುಲ್ಲು ನುಣ್ಣಗೂ ಅಲ್ಲ, ಇಲ್ಲ ಫುಲ್ ತರ್ತರಿನೂ ಅಲ್ಲ, ಮಧ್ಯಮ ಇದರಲ್ಲಿ ರುಬ್ಕೊಬೇಕು. ಸೊ ನಂತರ ಇಲ್ಲಿ ನಾನು ಒಂದು ಪಾತ್ರೆನ ತಗೊಂಡು ಅದರಲ್ಲಿ ಬೀಳ್ತಾನೆ ಇಲ್ಲ, ಅದು ಮಿಕ್ಸಿ ಜಾರಿಂದ ಕೆಳಗಡೆ ಬೀಳ್ತಾನೆ ಇಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ಸೊ ಈ ಹದಕ್ಕೆ ರುಬ್ಕೊಬೇಕು. ಇಲ್ಲ ನೀವು ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ದೋಸೆ ಹಿಟ್ಟಿನ ಥರ ಆಗೋಗ್ಬಿಡುತ್ತೆ. ನಾವು ಎಣ್ಣೆಯಲ್ಲಿ ಬಿಟ್ಟಾಗ ಅದೆಲ್ಲ ಎಣ್ಣೆ ತುಂಬ ಹರಡ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಅದಕ್ಕೆ ನೀಟಾಗಿ ಅದು ಸ್ಪೂನ್ ತಗೊಂಡು ಎಲ್ಲ ಅಂಟ್ಕೊಂಡಿರುತ್ತಲ್ವ, ಉದ್ದಿನಬೇಳೆ ಅಂದ್ರೇ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಸೊ ನೀಟಾಗಿ ತಗೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಅದರ ಮೇಲೆ ಪೆಪ್ಪರ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ನಂತರ ನಾನೇನು ಹೆಚ್ಚಿಟ್ಕೊಂಡಿದ್ದೆ ಆವಾಗಲೇ ತೋರಿಸಿದ್ನಲ್ವ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಕೈನ ನೀಟಾಗಿ ವಾಶ್ ಮಾಡಿಕೊಂಡು ಕೈನಲ್ಲೇ ಮಿಕ್ಸ್ ಮಾಡಿ. ಇಲ್ಲಿ ನಾವು ಮಿಕ್ಸರ್ನಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೋದರೆ ಅದು ಸರಿ ಹೋಗೋಲ್ಲ, ಎಲ್ಲ ಕೈ ಹೊಂದ್ಕೊಳ್ಳಲ್ಲ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ನಾವು ಸೂಪ್ ಮಾಡಲಿಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಹೆಸರುಬೇಳೆ ಏನು ಬೇಯಿಸಿದ್ವಿ ಅದು ರೆಡಿಯಾಗಿದೆ, ಬೆಂದಿದೆ. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಅದಕ್ಕೇನೆ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ವ, ಸೊ ಆ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಸೊ ಇಷ್ಟನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ನೀವು ದಪ್ಪ ತಳದ ಒಂದು ಪಾತ್ರೆ ತೊಗೊಂಡ್ರೆ ಈಸಿ ಆಗುತ್ತೆ. ನಾನು ಸದ್ಯಕ್ಕೆ ಸಿಕ್ಕಿದ್ದು ಒಂದರದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಎಣ್ಣೆ ಎಲ್ಲ ಸೈಡ್ಗೆ ಹೋಗ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಕಪ್ಪಾಗೋಯ್ತು. ನೀವು ದಪ್ಪ ತಳ ಇರೋಂಥ ಅಥವಾ ಬಾಣಲಿನ ತೊಗೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೊ ನಂತರ ಈ ಒಂದು 2 ನಿಮಿಷ ಈರುಳ್ಳಿನ ಫ್ರೈ ಮಾಡಿದ ನಂತರ ನಾವೇನು ಮಾಡಿದ್ವಿ, ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಬೇಗ ಮ್ಯಾಶ್ ಆಗಬೇಕು, ಒಂದು ಸಾಫ್ಟ್ ಆಗಬೇಕು. ಅದು ಏನು ಟೊಮೆಟೊ ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂತ ಪೂರ್ತಿ ಎಲ್ಲ, ಸ್ವಲ್ಪ ಕಡಿಮೆನೇ ನಾವು ಉಪ್ಪನ್ನು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಲಿಟ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ. ಸೊ ಈ ಥರ ಸಾಫ್ಟಾಗಿ ಬೆಂದ ನಂತರ ನಾವು ಬೇಯಿಸಿಟ್ಕೊಂಡಿರುವಂಥ ಹೆಸರು ಬೇಳೆದೇನಿದೆ ಅದನ್ನು ಇದ್ರೊಳಗಡೆ ಒಗ್ಗರಣೆ ಮಾಡಿದ್ರೊಳಗಡೆ ಹಾಕೋಬೋದು. ಸೊ ನೀವು ಈ ಟೈಮ್ನಲ್ಲಿ ನಮಗೆ ಬೇಳೆ ಥರ ಸಿಗೋದು ಬೇಡ, ನಮಗೆ ಫುಲ್ ಸಾಂಬಾರು ಟೈಪಲ್ಲಿ ಸಿಗಬೇಕು ಅಂದರೆ ನೀವು ಮ್ಯಾಶರ್ನ ತಗೊಂಡು ಮ್ಯಾಶ್ ಮಾಡ್ಕೊಬೋದು. ಇಲ್ಲ ನಮಗೆ ಬೇಳೆ ಥರ ಸಿಕ್ಕಿದ್ರೂ ಪರವಾಗಿಲ್ಲ ಅನ್ನೋರು ಹಂಗೆ ಹಾಕೊಬೋದು. ಸೊ ನಂತರ ರುಚಿಗೆ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಫೈನಲ್ ಟಚ್ ಗೊತ್ತಲ್ವ, ಘಮ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋದು. ಸೊ ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿ ತೆಗೆದಿಟ್ಕೊಂಡ್ಬಿಡೋಣ. ಇವಾಗ ನಾನು ಬೋಂಡನ್ನು ಫ್ರೈ ಮಾಡಲಿಕ್ಕೆ ಒಂದು ಬಾಣಲೆನ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಗೋಲ್ಡ್ ವಿನ್ನರ್ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ನೀವು ಯಾವ ಥರ ಎಣ್ಣೆ ಬಳಸಿದ್ರು ಕೂಡ ಓಕೆ, ಬಟ್ ನಾನು ಬಳಸೋದು ಗೋಲ್ಡ್ ವಿನ್ನರ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಅದೇ ಬಳಸಿ ಅಂತ ನಾವೇನು ಹೇಳಲ್ಲ, ನಿಮ್ಮ ಇಷ್ಟ.
ಸೊ ನಂತರ ನಾವು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕಾಯಿ ಬಂದ ನಂತರ ನಾನು ಈ ಥರ ಕೈಗೆ ನೀರು ಹಾಕ್ಕೊಬೇಕು. ನಾವು ಕೈ ನೀರು ಹಾಕ್ದೇನೆ ಉದ್ದಿನ ಹಿಟ್ಟು ಏನು ರುಬ್ಬಿಟ್ಟಿದ್ದೀವಿ ಅದರೊಳಗೆ ಕೈ ಹಾಕಿದರೆ ಫುಲ್ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಬಿಡೋದೇ ಇಲ್ಲ, ಆ ಥರ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಕೈಗೆ ಸ್ವಲ್ಪ ನೀರೇ ಹೆಚ್ಕೊಂಡು ನೀರುಗೈನ ಮಾಡಿಕೊಂಡು ಆನಂತರ ನಾವು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಬಿಡ್ಕೊಬೇಕು. ಈ ಥರ ಒಂದು ಬಿಟ್ಟ ನಂತರ ಒಂದು ಬಿಡಬೇಕು. ಯಾಕಂದರೆ ತಕ್ಷಣಕ್ಕೆ ನಾವು ಬಿಟ್ಟರೆ ಅದೇನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಗೆ ನೋಡ್ಕೊಂಡು ಬಿಟ್ಕೊಳ್ಳಿ. ನಂತರ ಕೈ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಏನಾದರೂ ಮುಟ್ಟಿದರೆ ಅದು ಫುಲ್ ಗಟ್ಟಿಯಾಗಿರುತ್ತೆ. ಮತ್ತು ಅದೇ ಟೈಮಲ್ಲಿ ನಾವು ಅದೇ ಕೈನಲ್ಲಿ ಇನ್ನೊಂದು ಬೇರೆ ವಸ್ತುಗಳನ್ನ ಮುಟ್ಟಿದರೆ ಅದು ಎಲ್ಲ ಹಾಗಾಗಿ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಿಡುವಾಗ ಒಂದು ಸಲ, ಬಿಟ್ಟಾದ್ಮೇಲೆ ಒಂದು ಸಲ ಕೈ ವಾಶ್ ಮಾಡ್ಕೊಬೇಕು. ಸೊ ನಂತರ ಈ ಥರ ಅದು ಸ್ವಲ್ಪ ಗುಳ್ಳೆಗಳೆಲ್ಲ ಏನು ಬಂದಿರುತ್ತೆ ಅದೆಲ್ಲ ಕಡಿಮೆ ಆಗೋ ತನಕ ಇದ್ದು ಆ ನಂತರ ಅದನ್ನು ಮಗ್ಚಾಕೊಬೇಕು. ಅಂದರೆ ಫ್ರೈ ಒಂದು ಸೈಡ್ ಫ್ರೈ ಆಗಿರುತ್ತಲ್ವ ಅದನ್ನು ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳೋ ಥರ ಮಗ್ಚಾಕೊಬೇಕು. ಸೊ ನೋಡ್ತಾ ಇದ್ದೀರಾ ಲಾಸ್ಟ್ ಎಂಡಲ್ಲಿ ಯಾವ ರೀತಿ ರೆಡಿಯಾಗಿದೆ ಅಂತ. ಸ್ವಲ್ಪ ಜಾಸ್ತಿನೇ ಬೆಂದಿದೆ ಅಂತ ಅನಿಸುತ್ತೆ, ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಾಗಾಗಿ. ಸೊ ಎಲ್ಲರೂ ನಾನ್ ವೆಜ್ ತಿನ್ನೋರು ಸಂಡೇ ಸ್ಪೆಷಲ್ ಅಂತ ಏನಾದರೂ ನಾನ್ ವೆಜ್ ಐಟಮ್ನ ಮಾಡ್ಕೊಂಡು ತಿಂತಾರೆ. ಬಟ್ ವೆಜಿಟೇರಿಯನ್ಸ್ ಏನಂದರೆ ಅದೇ ಬೋಂಡ ಅದೇ ಬಜ್ಜಿನ ತಿಂದು ಬೇಜಾರಾಗಿರುತ್ತಲ್ವ. ಸೊ ಇವತ್ತು ಕೂಡ ನಾನು ಅದೇ ರೀತಿ ಮಕ್ಕಳು ಕೂಡ ಮನೆಯಲ್ಲೇ ಇದ್ದರು, ಬೆಳಗ್ಗೆಯಿಂದ ಕೆಲಸ ಅಂತ ಮಕ್ಕಳಿಗೆ ಏನು ಮಾಡಿಕೊಡಲಿಕ್ಕೆ ಆಗೇ ಇರಲಿಲ್ಲ. ಅದಕ್ಕೆ ಸಂಜೆ ಊಟದ ಟೈಮಲ್ಲಿ ಇದನ್ನು ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಸ್ಮೆಲ್ ಮಾತ್ರ ಆ ಸ್ಮೆಲ್ಲಿಗೆ ನಮ್ಮ ಮನೆಯೆಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಯಾಕಂದರೆ ಉದ್ದಿನ ಬೇಳೆ ನಾವು ಒಗ್ಗರಣೆಗೆ ಹಾಕಿದ್ರು ಅಷ್ಟೇ ಅಥವಾ ಬೇರೆ ಏನಾದ್ರು ಒಂದು ಮಾಡಿದ್ರು ಅಷ್ಟೇ ಉದ್ದಿನ ಬೇಳೆ ಘಮ ಎಲ್ಲಿವರೆಗೂ ಬರುತ್ತಲ್ಲ, ಅದರಲ್ಲಿ ಉದ್ದಿನ ಬೇಳೆಯಿಂದ ಮಾಡಿರೋವಂಥ ಒಂದು ವಡ ಥರನೇ ಇರೋವಂಥ ಬೋಂಡ. ಸೊ ಇದನ್ನು ನಾವು ಎಣ್ಣೆನಲ್ಲಿ ಬಿಟ್ಟಾಗ ಘಮ ಕೇಳಬೇಕಾ? ಸೊ ಸ್ಮೆಲ್ಲಂತೂ ಸಿಕ್ಕಾಬಟ್ಟೆ ಬರ್ತಾಯಿತ್ತು. ಅದು ಪೂರ್ತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಆಗಲೇ ತಕ್ಷಣಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಹಾಗೆ ನಾವು ಏನು ಸೂಪ್ ಮಾಡಿದ್ವಿ ಅದನ್ನು ಕೂಡ ಸೈಡಿಗೆ ಇಟ್ಕೊಂಡು ನಾನು ಇದನ್ನು ಸ್ಪೂನಲ್ಲಿ ಟ್ರೈ ಮಾಡೋಣ, ಎಲ್ಲರೂ ಸ್ಪೂನಲ್ಲೇ ತಿಂತಾರಲ್ವ, ನಾನು ಟ್ರೈ ಮಾಡೋಣ ಅಂತ ನೋಡಿದೆ. ಅದು ನೋಡಿದ್ರು ಸ್ಪೂನಲ್ಲಿ ಬಿಸಿ ಇರೋದ್ರಿಂದ ಅದು ಪೀಸ್ ಮಾಡ್ಕೊಂಡು ತಿನ್ನಲಿಕ್ಕೆ ಬರ್ತಾಯಿಲ್ಲ. ಆಮೇಲೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ನನಗೆ ಟೇಸ್ಟ್ ಅಂತೂ ಸೂಪರ್ ಇಷ್ಟ ಆಯಿತು. ಸೊ ಪ್ರತಿ ಸಲ ನಾವು ಬಜ್ಜಿ ಬೋಂಡ ಈರುಳ್ಳಿ ಅದು ಇದು ಅಂತ ಮಾಡ್ಕೊಳ್ಳೋದ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ಕಡಿಮೆ ಟೈಮಲ್ಲಿ ಕೂಡ ಮಾಡ್ಬೋದು, ಹಾಗೆ ಟೇಸ್ಟಿಯಾಗಿಯೂ ಮಾಡ್ಬೋದು, ಹೆಲ್ತಿಯಾಗಿ. ಈಗ ಉದ್ದಿನ ವಡ ಅಂತ ಹೊರಗಡೆ ತಗೊಂಡು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಸೂಪರ್ ಟೇಸ್ಟಾಗಿರುತ್ತೆ. ನನಗಂತೂ ಒಂದು ತಿಂದ ತಕ್ಷಣ ಒಂದಕ್ಕೆ ಸ್ಟಾಪ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ತಿಂದ್ಕೊತಾನೇ ಇದ್ದೀನಿ. ಅಲ್ಲಿ ಒಂದು ಸೈಡ್ನಲ್ಲಿ ಬೇಯ್ತಾ ಇದೆ, ಇನ್ನೊಂದು ಸೈಡ್ನಲ್ಲಿ ನಾನು ಮಾಡ್ತೇವೆ. ಪ್ರತಿ ಸಲ ಈ ಥರ ಮಾಡಿದಾಗ ನಾನೇ ತಿನ್ಕೊಳ್ಳಲ್ಲ. ಅಂದರೆ ಒಂದೆರಡು ಟೇಸ್ಟ್ ನೋಡೋಣ, ಹೊಸ ರೆಸಿಪಿ ಎಲ್ಲ ಹೊಸದಾಗಿ ಟ್ರೈ ಮಾಡಿರೋದಲ್ವ, ಹಾಗಾಗಿ ಒಂದೆರಡು ತಿಂದು ನೋಡೋಣ ಅಂತ ನೋಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಸೊ ಅದಾದಮೇಲೆ ನೋಡೋಣ, ಈಗ ಇನ್ನೊಂದು ಬಿಟ್ಟಿರೋವಂಥದ್ದು ಇನ್ನೊಂದು ಬೇನ ನೀಟಾಗಿ ಬೇಯಿಸ್ಕೊಳ್ಳೋಣ ಅಂತ ಮಾಡಿ ಬೇಯಿಸಿದೆ. ಸೊ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಸೈಡ್ ಬೆಂದು ಇನ್ನೊಂದು ಸೈಡ್ ಬೆಂದಿಲ್ಲ ಅಂದರೆ ಒಂಥರ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ಇದು ಉದ್ದಿನದಾಗಿರೋದ್ರಿಂದ ಬೇಗ ಬೇಯುತ್ತೆ, ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ. ಸೊ ನೀಟಾಗಿ ಎಲ್ಲ ಕಡೆ ತಿರುಗಿಸಿ ಬೇಯಿಸಿದ್ದು ಆಯಿತು. ಸೊ ನನ್ನ ಮಕ್ಕಳಿಗಂತೂ ಸೂಪರಾಗಿ ಇಷ್ಟ ಆಯಿತು. ಅವ್ರು ಕೇಳಿದ್ರು, ಅಮ್ಮ ನೀನು ಪ್ರತಿ ಸಲ ಮಾಡುವಾಗ ಇದೇ ಥರ ಮಾಡಮ್ಮ, ನೀನು ಈ ಥರ ವಡೆ ಬಜ್ಜಿ ಈ ಥರ ಮಾಡೋದಕ್ಕಿಂತ ಈ ಥರ ಮಾಡಿಕೊಡಿ, ನಂಗೆ ತುಂಬ ಇಷ್ಟ ಅಂತ ಕೇಳಿದರು. ಸೊ ಅವರಿಗಂತೂ ಸೂಪರಾಗಿ ಇಷ್ಟ ಆಯಿತು. ನನಗೂ ಕೂಡ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಇದು ಕಡಿಮೆ ಸಮಯ ಕೂಡ, ತುಂಬ ಟೈಮ್ ತಗೊಳ್ಳೋಕ್ಕಲ್ಲ, ತುಂಬ ಟೈಮ್ ಏನು ಬೇಕಾಗಿಲ್ಲ. ಸೊ ಕಡಿಮೆ ಟೈಮ್ನಲ್ಲೇ ಮಾಡ್ಬೋದು. ಹಾಗೆಯೇ ಇದು ಇನ್ನೊಂದು ಸೆಟ್ ಬೇಯೋ ಅಷ್ಟರಲ್ಲಿ ನಮ್ಮ ಮಾವನವ್ರಿಗೆ ಸರ್ವ್ ಮಾಡೋಣ ಅಂತ ಅನ್ನಿಸ್ತು. ಸೊ ನಾನು ಆಲ್ರೆಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನೇ ನಾನು ಮಾವನವ್ರಿಗೆ ಕೊಡೋಣ ಅಂತ ಟ್ರೈ ಮಾಡಿದೆ. ಸೊ ಅವರು ಕೂಡ ಟೇಸ್ಟ್ ನೋಡಿ ಏನಂದರು ಅಂತ ನೋಡ್ಕೊಂಡು ಬನ್ನಿ ನೀವೇ. ಸೊ ಇದು ಕೂಡ ಬೆಂದಿದ್ದಾಗಿದೆ, ಆಲ್ಮೋಸ್ಟ್ ಬೇಯಲಿಕ್ಕೆ ಬಂದಿದೆ. ಹಾಗೆಯೇ ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿದರೆ ಸಾಕು, ಕಳೆದು ಹೋಗ್ತೀರಾ, ಅಷ್ಟು ಸೂಪರ್ ಟೇಸ್ಟಾಗಿದೆ. ಇವಾಗ ನಮ್ಮ ಮನೆಯ ಹಿರಿಯ ಮನುಷ್ಯ ನಮ್ಮ ಮಾವ. ಸೊ ಅವ್ರಿಗೆ ನಾನು ಏನೇ ಮಾಡಿದರೂ ಕೂಡ ಫಸ್ಟ್ ಅವ್ರಿಗೇ ಕೊಟ್ಟು ಅವರು ಟೇಸ್ಟ್ ಹೇಳಿದ ನಂತರನೇ ಏನಾದರೂ ಚೆನ್ನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು. ಸೊ ಅವರು ಆಲ್ರೆಡಿ ನಿದ್ದೆಗೆ ಹೊರಟುಬಿಟ್ಟಿದ್ರು, ನಿದ್ದೆ ಮಾಡ್ತಾಯಿದ್ರು. ಸೊ ಎಬ್ಬರಿಸಿ ಕೊಟ್ಟಾಗ ಅವರು ಟೇಸ್ಟ್ ಒಂದು ಸಲ ತಿಂದರು, ಟೇಸ್ಟ್ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಹೊತ್ತಿಗೆ
ಸಾಗುನಲ್ಲಿ ಹೆಚ್ಕೊಂಡು ತಿಂದ ನಂತರನೇ ಅವ್ರಿಗೆ ಗೊತ್ತಾಗಿದ್ದು ಅದ್ರ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅವರು ಒಂದು ಮತ್ತೆ ತಿಂತಾ ಚೆನ್ನಾಗಿದೆಯಾ ಇಲ್ಲ ಹೇಳಿ ಅಂತ ಇದ್ದರೆ ಅದು ಒಂದು ನಿಮಿಷ ತಡಿ ತಿಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಲಾಸ್ಟಿಗೆ ಬಾಯಿಗೆ ಹಾಕ್ಕೊಂಡು ತಿಂದ ನಂತರ ಅವ್ರಿಗೆ ಅನ್ನಿಸ್ತು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಅಂತ. ಸೊ ಅವ್ರಂದರು ಸೂಪರಾಗಿ ಬಂದಿದೆ ಅಂತ.